1 ಎಕರೆಯಷ್ಟು ಭೂಮಿಯನ್ನ ಹೊಂದಿರುವ ಎಲ್ಲ ರೈತರಿಗೆ ಇಲ್ಲಿ ಒಂದು ಕೇಂದ್ರ ಸರ್ಕಾರದಿಂದ ಹೊಸ ಗ್ಯಾರಂಟಿ ಒಂದು ಬಂದಿದೆ. ಹೌದು, ಇದು ಯಾವ ಗ್ಯಾರಂಟಿ? ಈ ಗ್ಯಾರಂಟಿಯ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತಪ್ಪದೆ ಕೊನೆವರೆಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂಥ ಹೆಚ್ಚಿನ ಮಾಹಿತಿಯನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಇಂದಿನ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಈ ವಿಡಿಯೋದ ಮೂಲಕ ನಿಮಗೆಲ್ಲರಿಗೂ ತಿಳಿಸುವ ವಿಷಯವೇನೆಂದರೆ, ರೈತರು ನಮ್ಮ ದೇಶದ ಬೆನ್ನೆಲುಬು ಎಂಬ ಮಾತು ಇದೆ. ಆ ಕಾರಣಕ್ಕಾಗಿ ಕೃಷಿ ಮತ್ತು ಇತರ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳಿಗೆ ಸರ್ಕಾರವು ಒತ್ತು ನೀಡುತ್ತಲೇ ಬಂದಿದೆ. ಕೃಷಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಎಂಬ ನೆಲೆ ಇದೆ. ಈಗಾಗಲೇ ರೈತರ ಅನೇಕ ಯೋಜನೆ ಚಾಲ್ತಿಯಲ್ಲಿ ಇದ್ದು, ಅವುಗಳಲ್ಲಿ ಒಂದು ಯೋಜನೆಗೆ ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲ ಸಿಗುತ್ತಿದೆ. ಹಾಗಾದರೆ ಆ ಯೋಜನೆ ಯಾವುದು, ಹೇಗೆ ಅದು ಪ್ರಕೃತಿ ಪಡೆಯುತ್ತಿದೆ ಎಂಬ ವಿವರಣೆಯನ್ನ ನಾವಿಂದು ನಿಮಗೆ ನೀಡಲಿದ್ದೇವೆ. ರೈತರಿಗೆ ಸಸಿ, ರಸಗೊಬ್ಬರ, ಯಂತ್ರೋಪಕರಣ ಸೇರಿದಂತೆ ಕೃಷಿ ಚಟುವಟಿಕೆಗಳನ್ನ ಬೆಂಬಲಿಸಬೇಕು ಎಂಬ ಉದ್ದೇಶದಿಂದ ಸ್ಥಾಪಿತವಾದ ವ್ಯವಸ್ಥೆ ಈ ಫಸಲ್ ಭೀಮಾ ಯೋಜನೆಯಾಗಿದೆ. ಹೌದು, ಕಾಲಕ್ಕೆ ತಕ್ಕಂತೆ ಈ ಒಂದು ಯೋಜನೆಯಲ್ಲಿ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಲಾಗಿದ್ದು, 2 ಅಗತ್ಯ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ. ಹೌದು, ಇದರ ಮೂಲಕ ರೈತರಿಗೆ ವಿಮೆ ರಕ್ಷಣೆ ನೀಡುವ ಜೊತೆಗೆ ಸಹಾಯಧನವನ್ನ ಕೂಡ ವಿತರಣೆ ಮಾಡಲಾಗುತ್ತದೆ. ಕೃಷಿ ಚಟುವಟಿಕೆಯು ಅವನತಿಯ ಹಾದಿಯನ್ನ ಹಿಡಿಯುತ್ತಿದೆ. ಕೃಷಿ ಚಟುವಟಿಕೆಯನ್ನ ಬೆಂಬಲಿಸುವುದಕ್ಕಾಗಿ ಅನೇಕ ಕೃಷಿ ಸಂಬಂಧಿತ ಅಂಶಗಳಿಗೆ ಬೆಂಬಲವನ್ನ ನೀಡಲಾಗುತ್ತಿದೆ. ಕೃಷಿ ಲಾಭದಾಯಕ ಎನ್ನುವುದು ಎಷ್ಟು ಸತ್ಯ, ನಷ್ಟದ ಅಂಶ ಸಹ ಕೆಲವೊಮ್ಮೆ ಅಪಾಯಕರ ಪರಿಸ್ಥಿತಿಗೆ ನಿರ್ಮಾಣ ಮಾಡಲಾಗುತ್ತಿದೆ. ಹಾಗಾಗಿ ರೈತರನ್ನ ಇಂತಹ ಅಪಾಯಕ್ಕೆ ದೂಡದಂತೆ ರಕ್ಷಿಸುವ ಸಲುವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಬಹಳ ಸಹಕಾರಿಯಾಗಿರುತ್ತದೆ. ಈ ಮೂಲಕ ಕೃಷಿ ಮಾಡುವ ರೈತರನ್ನ ಪ್ರೋತ್ಸಾಹಿಸುವ ಈ ಯೋಜನೆಯ ಮೂಲ ನಿಲುವಾಗಿದೆ. ಫಸಲ್ ಭೀಮಾ ಯೋಜನೆಗೆ ಅರ್ಜಿ ಸಲ್ಲಿಸುವವರಿಗೆ ಕೆಲ ನಿರ್ದಿಷ್ಟ ಅರ್ಹತೆ ಇರಬೇಕು ಮತ್ತು ದಾಖಲಾತಿ ಸಹ ಮುಖ್ಯವಾಗಿರುತ್ತದೆ. ಮುಖ್ಯವಾದ ದಾಖಲೆಗಳು ಎಂದರೆ ರೈತರ ಭೂ ದಾಖಲೆ, ವಿಳಾಸ ಪುರಾವೆ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಮೊಬೈಲ್ ಸಂಖ್ಯೆ ಮತ್ತು ಪಾಸ್ಪೋರ್ಟ್ ಅಳತೆಯ ಫೋಟೋ ಬೇಕಾಗುತ್ತದೆ. ಈ ಎಲ್ಲ ದಾಖಲೆಗಳ ಸಮೇತ ಈ ಯೋಜನೆಯ ಅಧಿಕೃತ ವೆಬ್ಸೈಟ್ ಅಲ್ಲಿ ಭೇಟಿ ನೀಡಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಮೂಲಕ ರೈತರ ಬೆಳೆ ಹಾನಿಯಾದರೆ, ಪ್ರಾಕೃತಿಕ ವಿಕೋಪ ಆದರೆ ಅಂತಹ ಸಂದರ್ಭದಲ್ಲಿ ಈ ವಿಮಾ ಯೋಜನೆಯ ಮೂಲಕ ಹಣವನ್ನು ವಿತರಿಸಲಾಗುವುದು. ಆಧುನಿಕ ಕೃಷಿ ವ್ಯವಸ್ಥೆಯಲ್ಲಿ ಒಗ್ಗೂಡಿಕೊಂಡು ಬಹುತೇಕ ರೈತರಿಗೆ ಈ ಯೋಜನೆಯು ಬಹಳ ಸಹಕಾರಿಯಾಗಿದೆ. ಹೌದು, ಇದಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರೆ ಈ ಯೋಜನೆಯ ಫಲಾನುಭವಿಗಳಾಗಬಹುದು. ಇತ್ತೀಚೆಗಷ್ಟೇ ಇದೇ ಯೋಜನೆಯ ಅಡಿಯಲ್ಲಿ ಎಕರೆಗೆ 13,000 ಸಹಾಯಧನವನ್ನ ನೀಡಲು ಮುಂದಾಗಿದ್ದು, ಪ್ರಾಕೃತಿಕ ವಿಕೋಪ ಅಥವಾ ಇತರೆ ಕಾರಣಕ್ಕೆ ಬೆಳೆ ಹಾನಿಯಾದರೆ ಈ ಕ್ರಮ ಬಹಳ ಸಹಕಾರಿಯಾಗುತ್ತದೆ. ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ. ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಚಾನೆಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ. ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದ.